ನೋಡಿ ಜಲಪಾತ ಇಲ್ಲಿ ನೋಡಿ, ನೋಡಿಸ್ತೀನಿ ನೋಡಿ. ಎಷ್ಟು ದೊಡ್ಡ ಗುಂಡಿ ಇದೆ ಅಂದ್ರೆ ಅಷ್ಟು ದೊಡ್ಡ ಗುಂಡಿ ಇದೆ ಇಲ್ಲಿ. ಬಟ್ ಏನ್ ಮಾಡೋಣ, ಸರಿಯಾಗಿರೋರ್ಗೆ ಓಟ್ ಹಾಕ್ಬೇಕು. ಸರಿಯಾಗಿರೋ ಓಟ್ ಹಾಕಿದ್ರೆ ಈ ತರ ಎಲ್ಲ ಆಗಲ್ಲ, ಎಲ್ಲ ನಿಲ್ಲಿಸ್ತಾರೆ. ಎಲ್ಲ ನಮ್ ಕೈಯೆಲ್ಲ ಇರುತ್ತೆ, ಓಟ್ ಹಾಕೋದು ಬಿಡೋದು ಅನ್ನೋದು ಅಷ್ಟೇ ಅಲ್ವಾ. ಇವಾಗ ಅನ್ಕೊಂತೀರಲ್ವಾ ನೀವು, ಮತ್ತೆ ನಾನು ಮಳೆಯಲ್ಲಿ ನೆನಿತಾ ಇದ್ದೀನಿ. ಒಬ್ರು ಕಮೆಂಟ್ ಹಾಕಿದ್ರು ನನಗೆ, ಯಾವ ತರ ಗೊತ್ತಾ, ಫಸ್ಟ್ ಹೆಲ್ಮೆಟ್ ಇಟ್ಕೊಳ್ಳಿ ಅಂತ. ಆಕ್ಚುಲಿ ಇಲ್ಲಿ ಹೆಲ್ಮೆಟ್ ಯಾರು ಇಡೋದಿಲ್ಲ, ಅವ್ರು ತಗೋ ಬಂದ್ರೆ ನಾವ್ ಇಡೋದಕ್ಕೆ ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ. ನಾವು ಇಡ್ಬೇಕು ಅಂತ ನಮಗೂ ಇರುತ್ತೆ ಸೇಫು, ಬಟ್ ಅವ್ರು ತರೋದಿಲ್ಲ, ನಾವು ಇಡೋದಿಲ್ಲ. ಅದಕ್ಕೋಸ್ಕರ ಯಾವ ತರ ಮಳೆ ಬರ್ತಾ ಇದೆ ಅಂದ್ರೆ ಇಲ್ಲೇ ಸ್ಟ್ರೈಕ್ ಆಗೋಗ್ಬಿಡ್ಬೇಕಿದಷ್ಟೇ ನಾವು. ತುಂಬಾ ಚೆನ್ನಾಗಿದೆ. ಬಟ್ ಈ ತರ ವೆದರ್, ಈಗ ಈ ವೆದರ್ ಅಲ್ಲಿ ನಾವು ರ್ಯಾಪ್ಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಜನ ಟ್ರಾಫಿಕ್ ಇದೆ ನೋಡಿ ಇಲ್ಲಿ. ನೋಡಿದ್ರಲ್ಲ ಗೈಸ್, ಸಿಕ್ಕಾಪಟ್ಟೆ ಇದು ಬರ್ತಿದೆ. ಪಾಪ ಅವರು ವಿಸಿಲ್ ಹಾಕ್ತಿದ್ದಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಅಂತೂ ನಿಲ್ತಾನೇ ಇಲ್ಲ ಗೈಸ್. ನೀವು ಹೇಳ್ತೀರಾ ಏನಂತ ಹೇಳು, ಹೆಲ್ಮೆಟ್ ಯಾಕೆ ಹಾಕಲ್ಲ ಅಂತ. ಇಲ್ಲಿ ಯಾರು ಹೆಲ್ಮೆಟ್ ಹಾಕಲ್ಲ, ಅದಕ್ಕೋಸ್ಕರ ನಾನು ಹಾಕಲ್ಲ. ಅವ್ರು ತಗೊಬಂದ್ರೆ ನಾವ್ ಹಾಕೋದಕ್ಕೇನ ನಮ್ಗೆ ಬಾರನ ಇಲ್ಲ ಅಲ್ವಾ, ಹಾಕ್ತಿವಿ. ಸೊ ಇಲ್ಲಿ ಯಾರು ತಗೊಬರಲ್ಲ ಅಷ್ಟೇ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ. ನಾನು ಈಗ ವೆಯ್ಟ್ ಮಾಡ್ತಿದ್ದೀನಿ ಹೋಗೋದಕ್ಕೆ. ಬಟ್ ಈಗ ಮಳೆಯಲ್ಲೇ ನೆನ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನು ಮಾಡಕ್ ಆಗೋದಿಲ್ಲ. ನೋಡಿ ಯಾವ ತರ ಇದೆ ಅಂತ. ಬಟ್ ಗುಂಡಿಗಳು ಎಲ್ಲಂದ್ರಲ್ಲೇ ಇರ್ತವೆ. ಅಪ್ಪ ದೇವ್ರೆ, ಪಾಪ ಈ ತರ ಇಟ್ಕೊಂಡಿರೋರು ಈ ಮಳೆಯಲ್ಲಿ ಏನ್ ಪಾಪ ಇದೇ ಹೋಗಲ್ಲ. ಮಳೆ ಬಂದ್ರೆ ಎಲ್ಲಾರ್ಗು ನಾಶ ಮಾಡ್ಬಿಡುತ್ತೆ. ಪಾಪ ಬಡವ್ರು ಎಷ್ಟೊಂದ್ ಜನ ಫ್ರೂಟ್ಸ್ ಅಂತೆ ಅದು ಇದು ಎಲ್ಲ ಇಟ್ಕೊಂಡಿರ್ತಾರೆ, ಎಲ್ಲ ಮುಚ್ಕೊಂಡ್ ಕುತ್ಕೋಬೇಕು. ಐ ಮೀನ್ ಈ ತರ. ಮತ್ತೆ ಬೇರೆ ತರ ಅನ್ಕೋಬಿಟ್ಟಿರ ನೀವು. ಬೇಗ ಬುಕ್ ಆಗಲ್ಲ, ರ್ಯಾಪ್ಟೋ ಆಗಿರ್ಲಿ ಏನೇ ಆಗಿರ್ಲಿ. ವೆಯ್ಟ್ ಮಾಡ್ಬೇಕು, ಸುಮ್ಮನೆ ವೆಯ್ಟ್ ಮಾಡ್ಬೇಕು. ನೋಡಿ ನೀರ್ ಯಾವ ತರ ಇದೆ ಅಂತ. ಇವಾಗ ಅನ್ಕೊಂತೀರಲ್ವಾ ನೀವು, ಮತ್ತೆ ನಾನು ಮಳೆಯಲ್ಲಿ ನೆನಿತಾ ಇದ್ದೀನಿ. ಒಬ್ರು ಕಮೆಂಟ್ ಹಾಕಿದ್ರು ನನಗೆ, ಯಾವ ತರ ಗೊತ್ತಾ, ಫಸ್ಟ್ ಹೆಲ್ಮೆಟ್ ಇಟ್ಕೊಳ್ಳಿ ಅಂತ. ಆಕ್ಚುಲಿ ಇಲ್ಲಿ ಹೆಲ್ಮೆಟ್ ಯಾರು ಇಡೋದಿಲ್ಲ, ಅವ್ರು ತಗೋ ಬಂದ್ರೆ ನಾವ್ ಇಡೋದಕ್ಕೆ ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ. ನಾವು ಇಡ್ಬೇಕು ಅಂತ ನಮಗೂ ಇರುತ್ತೆ ಸೇಫು, ಬಟ್ ಅವ್ರು ತರೋದಿಲ್ಲ, ನಾವು ಇಡೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ ಹೇಳಿ. ಈ ತರ ಮಳೆ ಬರ್ತಾ ಇರೋ ತರ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗಾದ್ರೆ. ನಿಮ್ಗೆ ನೋಡಿಸ್ತೀನಿ ನೋಡಿ ಆಂಜನೇಯ ಸ್ವಾಮಿ ಎಷ್ಟು ದೊಡ್ಡದಾಗಿದೆ ಅಂತ. ನಾನು ಎವ್ರಿ ಸ್ಯಾಟರ್ಡೇ ಇಲ್ಲಿ ಬರ್ತೀನಿ ಪೂಜೆ ಮಾಡ್ಕೊಳಕ್ಕೆ. ಒಳ್ಳೇದಾಗ್ಲಿ ಅಂತ ಮುಕ್ಕೊಂತೀವಿ ಗಾಯ್ಸ್, ಯಾರೇ ಹೋಗಿರ್ಲಿ. ಇದೆಲ್ಲ ಗಲೀಜು ಸಿಕ್ಕಾಪಟ್ಟೆ ಈ ತರ ಇರುತ್ತೆ. ಕೆಲ್ಸಕ್ಕೆ ಹೋಗ್ಬೇಕು, ಬರ್ಬೇಕು, ಮತ್ತೆ ಅಡಿಗೆ ಮಾಡ್ಕೋಬೇಕು, ತಿನ್ಬೇಕು, ಹೋಗ್ಬೇಕು. ಇದೇ ಜೀವನ ಅಂದ್ರೆ ಎಲ್ಲೂ ಹೋಗಂಗಿಲ್ಲ. ಅಟ್ಲೀಸ್ಟ್ ಸಂಡೇ ಸ್ಯಾಟರ್ಡೇ ಅನ್ನೋ ವೀಕೆಂಡ್ ಇರುತ್ತೆ, ಬಟ್ ನಮ್ಗೆ ಅದು ಇರೋದಿಲ್ಲ. ಏನ್ ಮಾಡೋಣ ಹೇಳಿ. ಬೆಳಿಗ್ಗೆ ಎಲ್ಲ ಫುಲ್ಲು ಬಿಸಿಲಿರುತ್ತೆ, ಅಂಬ್ರೆಲ್ಲ ತಗೊಂಡೋಗೋಣ ಅನ್ಕೊಂತೀವಿ. ಬಟ್ ಇಲ್ಲ ಬಿಸಿಲಿದೆ ಅಲ್ವಾ, ಮಳೆ ಏನೋ ಬರಲ್ಲ ಅಂತ ಅನ್ಕೊಂತೀವಿ. ಮತ್ತೆ ಸಂಜೆ ಆಗಿದ ತಕ್ಷಣನೇ ಈ ತರ ಮಳೆ ಬಂದ್ಬಿಡುತ್ತೆ. ಏನೋ ಗೊತ್ತಾಗದೇ ಇಲ್ಲ. ವೆದರ್ ಮೈಂಡ್ ತರ ಚೇಂಜ್ ಆಗ್ತಾ ಇರುತ್ತೆ. ನಾವು ಅದ್ರ ತರ ಮುಂದೆ ಸೇಫ್ಟಿ ಅನ್ನೋದು ಇಟ್ಕೋಬೇಕು ಅಲ್ವಾ.
ಬಟ್ ನನಗೆ ಇದ್ರ ಮಳೆಯಲ್ಲಿ ನೆನೆಯೋದೇ ತುಂಬಾ ಇಷ್ಟ. ಈಗ ನೆಂದು ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ. ನೋಡಿ ಜಲಪಾತ ಇಲ್ಲಿ ನೋಡಿ, ನೋಡಿಸ್ತೀನಿ ನೋಡಿ ಎಷ್ಟು ದೊಡ್ಡ ಗುಂಡಿ ಇದೆ ಅಂದ್ರೆ ಅಷ್ಟು ದೊಡ್ಡ ಗುಂಡಿ ಇದೆ ಇಲ್ಲಿ. ಬಟ್ ಏನ್ ಮಾಡೋಣ, ಸರಿಯಾಗಿರೋರ್ಗೆ ಓಟ್ ಹಾಕ್ಬೇಕು. ಸರಿಯಾಗಿರೋ ಓಟ್ ಹಾಕಿದ್ರೆ ಈ ತರ ಎಲ್ಲ ಆಗಲ್ಲ, ಎಲ್ಲ ನಿಲ್ಲಿಸ್ತಾರೆ. ಎಲ್ಲ ನಮ್ ಕೈಯೆಲ್ಲ ಇರುತ್ತೆ, ಓಟ್ ಹಾಕೋದು ಬಿಡೋದು ಅನ್ನೋದು ಅಷ್ಟೇ ಅಲ್ವಾ. ನೋಡಿ ಅಪ್ಪ ಹೆಂಗ್ ಹೋಗ್ತಾರ ನೋಡ್ರಿ. ಮನೆಗೆ ಹೋಗೋದು ದೊಡ್ಡ ಮಹಾಯುದ್ಧ. ಅಂಡ್ ಅಲ್ಲಿಂದ ರ್ಯಾಪ್ಟೋ ಬುಕ್ ಮಾಡ್ಕೋಬೇಕು, ಹೋಗ್ಬೇಕು, ಮತ್ತೆ ನಾನು ಮನೆಗೆ ಹೋಗಿ ಸ್ನಾನ ಮಾಡ್ಕೋಬೇಕು. ಇದೆಲ್ಲ ದೊಡ್ಡ ಪ್ರಾಸೆಸ್. ಏನ್ ಮಾಡೋಣ, ಈ ಚಳಿಯಲ್ಲಿ ಒಳ್ಳೆ ಏನೋ ಚಿಕನ್ ತಗೊಂಡೋಗಿ ಚಿಕನ್ ಮಾಡ್ಕೋಬೇಕು. ಬಟ್ ತುಂಬಾ ಹೀಟು, ತಿನ್ಬಾರ್ದು, ಹೌದಲ್ಲ. ಈ ತರ ಬರ್ತೀನಿ ನಾನು ಯಾವಾಗ್ಲೂ. ಈಗ ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ ಈ ತರ ಬರೋದಷ್ಟೇ, ಬೇರೆ ಏನೂ ಇಲ್ಲ. ಇವತ್ತು ಗೇಟ್ ಹಾಕಿದ್ದಾರೆ. ಗೇಟ್ ಹಾಕ್ತಾನೇ ಇರ್ತಾರೆ. ನಾನು ಯಾವಾಗ್ಲೂ ಇದ್ರ ಜೊತೆ ಯುದ್ಧ. ಹೆಂಗ್ ಗೊತ್ತ, ಹಿಂಗೆ ಈ ತರ ತೆಗಿಬೇಕು ಗೇಟ್ನ ನಾನು, ಯಾಕಂದ್ರೆ ಅವರು ಬೇಗ ಮಲಿಕೊಂಡ್ಬಿಡ್ತಾರೆ. ಹಿಂಗ್ ಹಾಕ್ಬೇಕು, ಗೊತ್ತಾಯ್ತಾ. ಈಗ ಗಾಯ್ಸ್ ಸ್ಟೆಪ್ಸ್ ಹತ್ತಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೇಕು. ಮತ್ತೆ ಹೇಳ್ತಾ ಇರ್ರಿ ಏನಂತ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ. ಹೆಲ್ಮೆಟ್ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಂತೀವಿ, ಅವ್ರು ತಗೊಬಂದ್ರೆ ನಾವು ಹಾಕೊಂತೀವಿ. ಏಕೆ ಇದು ಮತ್ತೆ ರಿಪೀಟ್ ಆಗಿ ನಾನು ಹೇಳ್ತಿದ್ದೀನಿ ಅಂದ್ರೆ, ಲೈಕ್ ಅವ್ರು ತಗೋಬರೋದಿಲ್ಲ ಗಾಯ್ಸ್. ಇಲ್ಲಿ ಯಾರು ಹಾಕಲ್ಲ, ಅಷ್ಟೊಂದ್ ಜನ, ಕೆಲವು ಜನ ಅಷ್ಟೇ ಹಾಕ್ತಾರೆ. ಟ್ರಾಫಿಕ್ ನಿಲ್ಸಕ್ಕೆ ಆಗೋದಿಲ್ಲ ಪೊಲೀಸರ ಕೈಲಿ. ಇನ್ ಹೆಲ್ಮೆಟ್ ಎಲ್ಲ ಏನ್ ನೋಡ್ತಾರೆ, ಎಲ್ಲೋ ಒಂದೊಂದು ಏರಿಯಾದಲ್ಲಿ ನೋಡ್ತಾರೆ ಅಷ್ಟೇ, ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ. ಈ ತರ ಮನೆಗೆ ಬಂದಿದ ತಕ್ಷಣನೇ ಒಂಥರ ಮನಃಶಾಂತಿ. ತುಂಬ ಶೂ ಬಿಚ್ಚಬೇಕು, ಸಾಕ್ಸ್ ಬಿಚ್ಚಬೇಕು, ಎಲ್ಲ ಒಂದ್ ಕಡೆ ಇಡಬೇಕು, ಆಮೇಲೆ ಕಾಲು ತೊಳ್ಕೊಬೇಕು. ಓಕೆ, ಈಗ ಕಾಲು ತೊಳ್ಕೊಂಡು ಯಾವಾಗಲೂ ಇಕ್ಕಿ ತೆಗಿಬೇಕು. ಹಂಗೆ ತೆಗೆದು ಹಿಂಗೆ ಒಳಗಡೆ ಬರ್ಬೇಕು. ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಇದೆಲ್ಲ ನಾನು ಹೇಳ್ಬೇಕಾಗಿಲ್ಲ, ಹೌದಲ್ಲ. ಸೊ ಈಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಅಡಿಗೆ ಮಾಡ್ಕೊಂಡಣ, ಓಕೆನಾ. ಸೊ ಹಾಯ್, ಹಲೋ, ವೆಲ್ಕಮ್ ಟು ಸಾಕ್ಷಿ 777. ಸೊ ಈಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಯಾವಾಗ್ಲೂ ನಾನು ಆಫೀಸಿಂದ ಬಂದಿದ ತಕ್ಷಣ ನಾನು ಅನ್ನ ಮಾಡ್ಕೊಂಡು ಒಂದ್ ಕಡೆ ಸಾಂಬಾರ್ ಮಾಡ್ಕೊಂಡು ತಿನ್ನೋ ಅಷ್ಟು ಪೇಶನ್ಸ್ ನನ್ನಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ಐಸ್ ಕ್ರೀಮು, ಇಲ್ಲಾಂದ್ರೆ ಕುಕುಂಬರ್, ಕ್ಯಾರೆಟ್, ಇಲ್ಲಾಂದ್ರೆ ಮಿಲ್ಕ್ ಈ ತರ ಕುಡಿದ್ಬಿಟ್ಟು ಮಲ್ಕೊಬಿಡ್ತೀನಿ. ಬಟ್ ಈಗ ಸ್ವಲ್ಪ ವೆದರ್ ತುಂಬಾ ಮಳೆ ಬರ್ತಿದೆ ಹೊರಗಡೆ, ಅದಕ್ಕೋಸ್ಕರನೇ ನಾನೀಗ ಅನ್ನಕ್ಕಿಟ್ಟಿ ಇವಾಗ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕು, ಅದು ವಿಷಯ. ಈಗ ನಾನು ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ದಿನಾಗ್ಲೂ ಈ ತರ ಮಾಡ್ಕೊಳಕ್ಕೆ ಹೋಗಲ್ಲ ಗೈಸ್, ಯಾಕೆಂದ್ರೆ ದಿನಾಗ್ಲೂ ಅನ್ನ ಮಾಡ್ಕೊಂಡು ತಿಂದ್ರೆ ದಪ್ಪ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರನೇ ಜಾಸ್ತಿ ಅನ್ನ ಮಾಡ್ಕೊಳಕ್ ಹೋಗಲ್ಲ. ಇವಾಗ ನಾ ಒನ್ ಟೈಮ್ ಅನ್ನ ಮಾಡ್ಕೊಂತೀನಿ, ಮಿಕ್ತ ಟೈಮ್ ಎಲ್ಲ ಚಪಾತಿ ಮಾಡ್ಕೊಂತೀನಿ. ಈಗ ಆಲ್ರೆಡಿ ಅನ್ನಕ್ಕೆ ಇಕ್ಕಿದ್ದೀನಿ ಅಲ್ಲ ನಾನು. ಈಗ ಸಾಂಬಾರ್ಗೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ನೋಡಿಸ್ತೀನಿ, ಬನ್ನಿ ಕಿಚನ್ ಅಲ್ಲಿ. ಸೊ ಈಗ ಏನ್ ಗೊತ್ತಾ, ನಾನು ನಿಮ್ಗೆ ಕ್ಯಾಮ್ರಾ ಸ್ವಲ್ಪ ಕೆಳಗಡೆ ಮಾಡ್ಬೇಕು. ಓಕೆ, ಕೆಳಗಡೆ ಮಾಡ್ತೀನಿ ನಿಮಿಷ. ಈಗ ನಿಮ್ಗೆ ಕಾಣಿಸ್ತಿದೆ ಅಂತ ನಾನು ಅನ್ಕೊಂತೀನಿ. ಒಬ್ಳೇ ಮೈಂಟೈನ್ ಮಾಡ್ಬೇಕು, ಇದ್ ಕಡೆ ಕ್ಯಾಮ್ರಾ, ಇದ್ ಕಡೆ ಎಲ್ಲ ನೋಡಿ. ಇಷ್ಟೊಂದೆಲ್ಲ ಇದೆ. ಇದೇನು ರಾತ್ರಿ ಮಿಗ್ಲಿದ ಅನ್ನ. ಈಗ ಆಲ್ರೆಡಿ ಹಾಲಿದೆ ನೋಡಿ, ಹಾಲು ಕುಡಿದ್ರೆ ಸಾಕಾಗುತ್ತೆ. ಬದ್ನೆಕಾಯಿ, ಕುಕುಂಬರ್, ಕ್ಯಾರೆಟ್ ಇದು ತಗೊಬಂದಿದ್ದೆ. ಆಕ್ಚುಲಿ ನಾನು ಏನು ಇದು ಸೊಪ್ಪು, ಈ ಸೊಪ್ಪೆ ಹೆಸರು ಏನಂತಾರೆ ನನಗೆ ಅದು ಗೊತ್ತೇ. ಇದು ಸೊಪ್ಪೆ ಹೆಸರು ಏನಂತಾರೆ ನಂಗೆ ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ. ಬಟ್ ತುಂಬಾ ಇದೆ ನೋಡಿ, ಕ್ಯಾರೆಟ್ ಇದೆಲ್ಲ ಯಾವಾಗ್ಲೂ ತಿನ್ನೋದು ನಾನು. ಮಾರ್ನಿಂಗ್ ಟೈಮ್ ಅಷ್ಟೇ ತಿನ್ನೋದು. ಇಲ್ಲಾಂದ್ರೆ ಇಲ್ಲಿ ನೋಡಿ ಪಿಕಲ್. ಇದು ಆಕ್ಚುಲಿ ಈ ಪಿಕಲ್ ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ಈ ಪಿಕಲ್ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೊಂತೀನಿ.
ಈ ಪಿಕಲ್ ನೋಡಿದ ತಕ್ಷಣನೇ ನೋಡಿ, ಧರ್ಮಸ್ಥಳ ಪ್ರಸಾದ ಇನ್ನು ಇಲ್ಲಿವರೆಗೂ ನಾನು ತಿಂದೇ ಇಲ್ಲ. ಫ್ರಿಜ್ ಅಲ್ಲಿ ಹಂಗೆ ದಾನ ಯಾರಿಗಾದ್ರು, ಅಟ್ಲೀಸ್ಟ್ ಯಾರಿಗಾದ್ರು ಕೊಟ್ರೆ ಏನೋ ಇದಾಗುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ನಿಮ್ಗೆ ನೋಡಿಸ್ಬೇಕು. ಅನ್ನ ನೋಡಿ ಬರ್ತಾ ಇದೆ ಆಗ್ಲೇ. ನಾನೇನೆ ಒಂದ್ ಕಡೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ, ಅದೇನೋ ಆಗೋದಿಲ್ಲ ನನಗೆ. ಒಬ್ರು ನಾನು ಈ ತರ ಯಾವಾಗ್ಲೂ ಏನಂದ್ರೆ ಸಾಂಬಾರ್ ಮಾಡ್ಕೊಳಕ್ಕೆ ಇವೆಲ್ಲ ಮಾಡ್ಕೊಳಕ್ಕೆ ತುಂಬಾ ಲೇಟ್ ಆಗ್ಬಿಡುತ್ತೆ ನನಗೆ. ಮಾರ್ನಿಂಗ್ಗೆ ಬೇಗ ಹೋಗ್ಬೇಕು ಕೆಲ್ಸಕ್ಕೆ, ಮತ್ತೆ ಈ ಟೈಮ್ ಆಗುತ್ತೆ ಬರೋಷ್ಟಕ್ಕೆ 8:30 9 ಗಂಟೆ ಆಗುತ್ತೆ ಬರೋಷ್ಟಕ್ಕೆ. ಮತ್ತೆ ಇದ್ರಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಅಡಿಗೆ ಮಾಡ್ಕೊಂಡು ತಿನ್ಬೇಕಾದ್ರೆ ಆಗದೇ ಇಲ್ಲ ಗಾಯ್ಸ್. ಅದಕ್ಕೋಸ್ಕರ ನಾನು ಏನಂದ್ರೆ ಒಂದು ಒಳ್ಳೇದು ಇಲ್ಲೇ ನೋಡಿದ್ದೆ, ಏನ್ ಗೊತ್ತಾ, ಪಿಕ್ಕಲ್ ನೋಡಿದ್ದೆ, ಟೊಮೊಟೊ ಪಿಕ್ಕಲ್. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಆಕ್ಚುಲಿ ಅವರು ಮನೆಯಲ್ಲಿ ಮಾಡಿರೋದು. ನಾನು ಆಲ್ರೆಡಿ ನೋಡಿ ಎಷ್ಟು ಖಾಲಿ ಮಾಡಿದ್ದೀನಿ. ಅನ್ನ ಮಾಡ್ಬಿಡ್ತೀವಲ್ಲ, ಅನ್ನ ಮಾಡ್ಕೊಂಡು ನಾವು ತಿಂದ್ರೆ ಇದು ಹಾಕೊಂಡು ಬಿಸಿ ಬಿಸಿ ಅನ್ನದಲ್ಲಿ ಇದು ಹಾಕೊಂಡು ಒಂದು ಕುಕುಂಬರ್ ಹಾಕೊಂಡು ಆಕ್ಚುಲಿ ಮೊಟ್ಟೆ ಹಾಕೊಂಡು ತಿಂದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ. ನನ್ಗೆ ಏನಾದ್ರು ನನ್ ನೋಡಿ ಇದು ಆಲ್ರೆಡಿ ಬರ್ತಾ ಇದೆ, ಇಟ್ಬಿಟ್ರೆ ಇದೇ ಆಗ್ಬಿಡುತ್ತೆ ಗೈಸ್. ಏನ್ ಗೊತ್ತಾ, ನಾನು ಯಾವಾಗಾದ್ರೂ ಆಗಿರ್ಲಿ ಅಡ್ಗೆ ಹಿಂಗೇನೋ ಮಾಡ್ಕೊಳಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ನನಗೆ. ಒಳ್ಳೆ ಮೂಡಿದ್ದು ಓಕೆ ಚೆನ್ನಾಗಿದ್ದೀನಿ, ಇವಾಗ ಟೈಮ್ ಇದೆ, ಏನಾದ್ರು ಒಳ್ಳೇದ್ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಸುತ್ತೆ. ಬಟ್ ಮಾಡ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಫ್ರಿಜ್ ತುಂಬಾ ತರಕಾರಿ ಎಲ್ಲ ತಗೋಬರ್ತೀನಿ, ಅದು ಸ್ಟಾಕ್ ಇಡ್ತೀನಿ, ಮತ್ತೆ ಅದೆಲ್ಲ ಐಸ್ ಆಗ್ಬಿಡುತ್ತೆ. ಇನ್ನ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸರಿ ಬಿಡು ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ತಗೊಂಡ್ಬಂದು ಬಿಸಾಕೋದು, ಇದೇ ಆಗೋಗುತ್ತೆ ನನ್ ಕತೆ. ಸೊ ಈ ಪಿಕ್ಕಲ್ ಎಲ್ಲಿ ತಗೊಂಡಿದೀನಿ ನಾನು ಅಂದ್ರೆ, ಈ ತರ ಶಾರ್ಟ್ ಟೈಮ್ ಅಲ್ಲಿ ಬೇಗ ಅನ್ನ ಮಾಡ್ಕೊಬಿಟ್ಟು ನಾವು ಇದಾಕೊಂಡು ಬಿಸಿ ಬಿಸಿ ಅನ್ನ ತಿಂದ್ರೆ ಸಖತ್ತಾಗಿರುತ್ತೆ. ಬಟ್ ಏನ್ ಮಾಡಕ್ ಆಗೋದಿಲ್ಲ, ನಾವು ಹೊರಗಡೆ ಬಂದ್ಮೇಲೆ ಇದೇ ತರನೇ ತಿನ್ಬೇಕಾಗುತ್ತೆ, ಹೌದಲ್ವಾ? ಸೊ ಅದು ಮ್ಯಾಟರ್. ಏನ್ ಗೊತ್ತಾ, ನಿಮ್ಗೆ ಒಳ್ಳೆ ಇಂಟ್ರೆಸ್ಟೆಡ್ ಆಗಿರೋದೊಂದು ಒಂದ್ ಇದು ಹೇಳ್ಕೊಡ್ತೀನಿ. ಏನ್ ಗೊತ್ತಾ, ನೀವು ನಿಜವಾಗ್ಲೂ ಯಾರನ್ನಾದ್ರೂ ಆಗಿರ್ಲಿ ಇಷ್ಟಪಟ್ಟಿರ್ತೀರಲ್ಲ, ನೀವ್ ಇಷ್ಟಪಟ್ಟಿರೋರು ನಿಮ್ಗೆ ಏನಂದ್ರೆ ಅವರು ಹೆಂಗಂದ್ರೆ ಅವ್ರು ನಿಮ್ಮಿಂದ ದೂರ ಇರ್ತಾರೆ ಅಲ್ವಾ, ನೀವು ಅವ್ರನ್ನ ಲೈಕ್ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ತೀರಾ ಗೊತ್ತಾ, ನಾನು ಹೇಳಿರೋ ಏನ ಕನ್ನಡ ಇದಕ್ಕೆ ನನಗೆ ಬರೋದಿಲ್ಲ. ಒಂದೊಂದ್ ಹೆಂಗೆ ಗೊತ್ತಾ, ಮಾತಾಡ್ತಾ ಹೊಲ್ಟೋಗ್ಬಿಡುತ್ತೆ ನನಗೆ. ಬಟ್ ನೀವೆಲ್ಲ ಬೈಕಣಕ್ ಹೋಗ್ಬೇಡಿ ನನ್ನ, ಸರಿನಾ? ಏನ್ ಗೊತ್ತಾ, ಇವಾಗ ನಾನು ಹೆಂಗೆ ಹೇಳ್ತೀನಿ, ನೀವು ಅದನ್ನ ಮಾಡಿ. ನೀವ್ ಯಾರನ್ನಾದ್ರೂ ಇಷ್ಟ ಪಡ್ತೀರಲ್ಲ ಅವ್ರನ್ನ ನೀವು ಲೈಕ್ ಇಡ್ಕೊಂತೀರಾ, ನಿಮ್ಮ ಗುಂಗಲ್ಲಿ ಇಟ್ಕೊಂತೀರಾ. ನೀವು ಏನ್ ಮಾಡ್ತೀರಾ ಗೊತ್ತಾ, ಮತ್ತೆ ಇದು ಯಾರಿಗೂ ಹೇಳಕ್ ಹೋಗ್ಬಾರ್ದು, ಸರಿ? ನಾನು ಹೇಳಿದೀನಿ ಅಂತ. ಈ ವಿಡಿಯೋನ ನೀವ್ ಯಾರು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಇನ್ ಕೇಸ್ ನೀವ್ ಯಾರನ್ನಾದ್ರೂ ಇಷ್ಟ ಪಡ್ತಾ ಇರ್ಬೋದು, ಇಲ್ಲ ಕ್ರಶ್ ಅಂತ ನಿಮ್ಗೆ ಯಾರಾದ್ರೂ ಒಬ್ರು ಇರ್ತಾರಲ್ಲ, ಅವ್ರನ್ನ ಏನ್ ಮಾಡ್ತೀರಾ ಗೊತ್ತಾ, ನೀವು ಒಂದು ಹೇರ್ ಇರುತ್ತಲ್ಲ, ಹೇರು ಇದು ಬಟ್ಟೆ, ಅವ್ರು ಹಾಕೊಂಡಿರೋ ಬಟ್ಟೆ, ಮಣ್ಣು, ಮತ್ತೆ ನಿಮ್ದು ಬ್ಲಡ್ ಇರುತ್ತಲ್ಲ, ಬ್ಲಡ್ ಹಿಂಗ್ ಹಾಕ್ಬಿಟ್ಟು ಒಂದು ಚಿಕ್ಕದಾಗಿರೋದೊಂದು ಯಾವ ತರ ಅಂದ್ರೆ ಚಿಕ್ಕದಾಗಿರೋದೊಂದು ಸ್ಟಿಕ್ ತಗೋಬಿಟ್ಟು ಅದಕ್ಕೆ ಕಣ್ಣು ಮೂಗು ಇದೆಲ್ಲ ಬರೆದ್ಬಿಟ್ಟು ಅವ್ರ ಬಟ್ಟೆ ಅವ್ರ ಕೂದಲು ಅದು ಮಣ್ಣು ಇರುತ್ತಲ್ಲ ಚಿಕ್ಕ ಪ್ಯಾಕೆಟ್ ಅಲ್ಲಿ ಹಿಂಗ್ ಕಟ್ಬಿಟ್ಟು ಅದನ್ನ ಕಟ್ಬಿಟ್ಟು ಹಿಂಗೆ ನಿಮ್ದು ಬ್ಲಡ್ ಹಿಂಗೆ ಹಾಕ್ಬಿಟ್ಟು ಅವ್ರ ಹೆಸರನ್ನ 3 ಸಲ 4 ಸಲ ಹಿಂಗೆ ಹೇಳ್ಕೊಳ್ಳಿ. ಆಮೇಲೆ ಅವರು ನಿಮ್ಗೆ ವಶ ಹಾಕ್ತಾರೆ ಗೊತ್ತಾ. ಮತ್ತೆ ಈ ವಿಡಿಯೋ ನಮ್ ಡ್ಯಾಡಿ ನೋಡೋರಂಗ ನೀನ್ ಯಾವಾಗ ಕಲ್ತ್ಕೊಂಡಿದ್ಯಾ ಇದೆಲ್ಲ ಅಂತ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ಯಾರು ಬರೋದಿಲ್ಲ. ನಾನು ಸುಮ್ನೆ ಜೋಕ್ ಮಾಡ್ದೆ ಅಷ್ಟೇ, ತಮಾಷೆಗೆ. ಈಗ ಬೈಕೋಬೇಡಿ ನನ್ನ, ಓಕೆನಾ? ಈಗ ನೀವು ಬೈಕಣಕ್ ಹೋಗ್ಬೇಡಿ ನನ್ನ, ಯಾಕೆ ಅಂದ್ರೆ ನಿಜವಾಗ್ಲೂ ನೀವ್ ಯಾರನ್ನಾದ್ರೂ ಇಷ್ಟ ಪಟ್ಟಿದ್ರೆ, ಅವರು ನಿಮ್ ಪ್ರೀತಿ ನಿಜವಾಗ್ಲೂ ಇದ್ರೆ ಅವರು ಖಂಡಿತವಾಗ್ಲೂ ನಿಮ್ ಜೊತೆ ಬರ್ತಾರೆ. ಇನ್ ಕೇಸ್ ನಿಮ್ ಪ್ರೀತಿ ನಿಜವಾಗ್ಲಿಲ್ಲ ಅಂದ್ರೆ ಮೇ ಬಿ ನಿಮ್ಗೆ ಇನ್ನೊಬ್ರು ಸಿಗ್ಬಹುದೇನೋ. ಇದು ಏಕೆ ಈಗ ಟಾಪಿಕ್ ತೆಗ್ದೆ ಅಂದ್ರೆ, ಸಿಕ್ಕಾಪಟ್ಟೆ ಜನ ಲವ್ ಮಾಡಿ ಬ್ರೇಕಪ್ ಆಗಿ ಲೈಕ್ ತುಂಬಾ ಫೀಲಿಂಗ್ ಅಲ್ಲಿ ಇರ್ತೀರಲ್ಲ, ಅದ್ರಿಂದ ಸ್ವಲ್ಪ ಅದನ್ನೆಲ್ಲ ಬಿಟ್ಬಿಟ್ಟು ಹ್ಯಾಪಿಯಾಗಿ ನಿಮ್ ಪೇರೆಂಟ್ಸ್ ನ ನೋಡ್ಕೊಂಡು ಚೆನ್ನಾಗಿರ್ರಿ, ಸರಿನಾ? ಇರೋದೊಂದೇ ಲೈಫು, ಮತ್ತೆ ನಾವು ಹುಡ್ತೀವೋ ಹುಟ್ಟಲ್ವೋ ಅನ್ನೋದು ಡೌಟು, ಹೌದಲ್ಲ? ಸೊ ಇರೋದೊಂದು ಲೈಫ್ ಅಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು, ಯಾರಾದ್ರೆ ನಿಮ್ಗೆ ಎಫೆಕ್ಟ್ ಇಡ್ತಾರೆ, ಯಾರಾದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರ ಜೊತೆ ನೀವು ಚೆನ್ನಾಗಿರ್ರಿ. ಅವ್ರ ಜೊತೆ ಮುಂದೆ ಫ್ಯೂಚರ್ ನ ನೀವು ಲೈಕ್ ಯಾವ ತರ ಅಂದ್ರೆ ಮುಂದೆ ಫ್ಯೂಚರ್ ನೀವು ಇದ್ ಮಾಡ್ಕೊಳ್ಳಿ. ಅದ್ ಬಿಟ್ಟು ಈ ಟೈಮ್ ಪಾಸ್ ಎಲ್ಲ ಮಾಡಕ್ ಹೋಗ್ಬೇಡಿ, ಅದೆಲ್ಲ ತುಂಬಾ ವೇಸ್ಟ್ ಆಗುತ್ತೆ ನಿಮ್ಗೆ. ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಏನಾದ್ರೂ ದುಡ್ಡು ಕೊಡಿ, ಅಟ್ಲೀಸ್ಟ್ ಸ್ಯಾಲ್ರಿ ಆದ್ರೂ ಸಿಗುತ್ತೆ. ಅಪ್ಪ ಅಮ್ಮನ್ ನೋಡ್ಕೊಳ್ಳಿ, ಚೆನ್ನಾಗಿರ್ರಿ.
ಇದೇ ಹೇಳ್ತೀನಿ, ಇನ್ನೇನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಲವ್ ಮಾಡಿ ಬೆಸ್ಟ್ ಲವ್. ಎಂತಕ್ ಲವ್ ಮಾಡ್ಬೇಕು ಅಸಲು? ನಿಮ್ಮನ್ನ ನಿಜವಾಗ್ಲೂ ಇಷ್ಟ ಪಡ್ತಿದ್ದಾರೆ ಅಂದ್ರೆ ಅವಾಗ ನೀವು ಲವ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಇದೆಲ್ಲ ಬಿಟ್ಬಿಟ್ಟು ಫಸ್ಟ್ ಫೋಕಸ್ ಮಾಡಿ ನಿಮ್ಗೆ ಚೆನ್ನಾಗಿ ಅನ್ನ ಆಗುತ್ತೆ, ಆಮೇಲೆ ನಿಮ್ಗೆ ಕಲ್ಸಿ ಯಾವ ತರ ಇರುತ್ತೆ ಅಂತ ನಿಮ್ಗೆ ನೋಡಿಸಿ. ಗೈಸ್ ಏನು ಗೊತ್ತಾ, ಇದು ನೀವು ತಿಂದೇ ಇರ್ತೀರಲ್ಲ, ಬೆಲ್ಲ ಹಾಕಿ ಪುರಿ ಹಾಕ್ಬಿಟ್ಟು ಉಂಡೆ ಕಟ್ತಾರಲ್ಲ, ನಾವು ಚೈಲ್ಡ್ಹುಡ್ ಮೆಮೊರಿ ಅಲ್ವಾ ಇದು. ನಂಗೆ ತುಂಬಾ ಇಷ್ಟ ಇದೆ. ನಾನ್ ಮಾಡ್ಕೊಂಡಿದ್ದು ಮನೆಯಲ್ಲಿ. ಮಾರ್ನಿಂಗ್ ಮಾಡಿದ್ದೆ ನಾನು, ಆಗ ತಿನ್ನಕ್ ಆಗ್ಲಿಲ್ಲ, ಈಗ ಬಂದು ತಿಂತಾ ಇದ್ದೀನಿ. ಗೈಸ್ ನೀವೆಲ್ಲ ನಂಗೆ ಸೇರಿಸಿ ಒಂದು ಹೆಲ್ಪ್ ಮಾಡ್ತೀರಾ? ಏನ್ ಗೊತ್ತಾ ಗೈಸ್, ಏನ್ ಗೊತ್ತಾ, ನಿಮ್ಗೆ ಇಷ್ಟ ಆಗಿರೋ ಇನ್ಫ್ಲುಯೆನ್ಸರ್ ಯಾರು ಅಂತ ನನಗೆ ಹೇಳ್ಬೋದಲ್ಲ ನೀವು? ನಾನು ನೋಡ್ತೀನಿ ನಿಮ್ಮ ಮೋಟಿವೇಶನ್ ಯಾರು ಮಾಡ್ತಿದ್ದಾರೆ ದಿನ ಅಂತ, ಸರಿನಾ? ಸೊ ಫೋನು ಬರ್ತಾನೆ ಇರ್ತವೆ. ನಾನು ಯಾವಾಗಾದ್ರೂ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ಲಿ, ಆಗ ಫೋನ್ ಬರ್ತವೆ. ಕೋಪ ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೋಬೇಕು ಗೈಸ್. ನಿಮ್ಮೆಲ್ಲರಿಗೂನು ಪೇರೆಂಟ್ಸ್ ಲೈಕ್ ಸಾರಿ ನಿಮ್ಗೆಲ್ಲರಿಗೂನು ಯಾವ ತರ ಇರುತ್ತೆ ಅಂದ್ರೆ, ನಿಮ್ಗೆಲ್ಲರಿಗೂನು ಲೈಕ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲ, ಎಲ್ಲ ಅಂದ್ರೆ ಕೆಲವೊಬ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸು ಈ ತರ ಎಲ್ಲ ಇರುತ್ತೆ ಅಲ್ಲ. ಬಟ್ ನನಗೇನ್ ಗೊತ್ತಾ, ನಾನೇ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಗೈಸ್. ನಿಜ ಅಂದ್ರೆ ನಾನೇ ನನ್ನ ಫ್ಯಾಮಿಲಿ ಪ್ರಾಬ್ಲಮ್. ಎಲ್ಲರಿಗೂ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೆ ನಾನೇ ನನ್ನ ಮನೆಗೆ ಪ್ರಾಬ್ಲಮ್. ಮತ್ತೆ ಈ ವಿಡಿಯೋ ನಮ್ ಡ್ಯಾಡಿ ನೋಡಿದ್ರೆ ಮತ್ತೆ ಮಾಡ್ಬಿಡ್ತಾರೆ. ಬಟ್ ಸ್ಟಿಲ್ ಅದು ನಿಜಾನೇ. ಇದೇ ತರಾನೇ ನಿಮ್ ಲೈಫಲ್ಲೂ ಇರುತ್ತೆ ಅಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇದ್ರೆ ಬಟ್ ನಾವೇ ಒಂದು ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಗ ನಮ್ಗೆ ಮನ್ಸು ತುಂಬಾ ಹರ್ಟ್ ಆಗುತ್ತೆ ಅಲ್ಲ. ಅದಕ್ಕೋಸ್ಕರ ಹುಟ್ಲೇಬಾರ್ದು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಇದೆಲ್ಲ ಏಂತಕ್ ಟಾರ್ಚರ್ ನಮ್ಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ನನ್ಗೆ ಹೊರಗಡೆ ಹೋಗಿ ವಿಡಿಯೋ ಮಾಡ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಇದೆ, ಬಟ್ ನನಗೆ ಮಾಡ್ಬೇಕು ಅಂದ್ರೆ ನಂಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಮಾಡ್ತಿಲ್ಲ. ಇಲ್ಲಾಂದ್ರೆ ನನ್ಗೆ ಮಾಡಕ್ಕೆ ಪ್ರಾಬ್ಲಮ್ ಇಲ್ಲ. ನಂಗೆ ತುಂಬಾ ಇದೆ ಗೊತ್ತಾ, ನಂಗೆ ಎಷ್ಟೊಂದೆಲ್ಲ ಇರುತ್ತೆ ಗೊತ್ತಾ ಮಾಡ್ಬೇಕು ಅಂತ. ಏನು ಮಾಡಕ್ಕಾಗೋದಿಲ್ಲ. ಅಂಡ್ ಸಿ, ನೀವು ಯಾವತ್ತಾದ್ರೂ ಬನ್ನಿ ಹಂಗೆ ಅನ್ನ ನೋಡೋಣ ಯಾವ ತರ ಆಗ್ತಿದೆ ಅಂತ. ಮತ್ತೆ ಅದು ಹೋದ್ರೆ ಹಾಳಾಗೋದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಹೌದಲ್ಲ? ಈಗ ಅನ್ನ ನೋಡೋಣ ಯಾವ ತರ ಆಗಿದೆ ಅಂತ. ಅದು ಆಲ್ರೆಡಿ ಆಗಿದೆ. ಅನ್ನನ ಇಲ್ಲೇ ಇಡ್ತೀನಿ ನಾನು. ಸ್ಟ್ಯಾಂಡಲ್ಲೇ ಶೂಟ್ ಮಾಡ್ಕೊಳ್ತೀನಿ, ವಿಡಿಯೋ ಮಾಡ್ತೀನಿ. ಯಾಕೆಂದ್ರೆ ಇನ್ನೊಬ್ರು ಇಲ್ಲ ಅಲ್ವಾ ಪರ್ಸನ್ ನನಗೆ. ಯಾರು ಹೇಳ್ತಾರೆ, ನಾನೇ ಅಲ್ವಾ ಸಿಂಗಲ್. ಅದಕ್ಕೋಸ್ಕರ ನಾನೇ ವಿಡಿಯೋ ಮಾಡ್ಕೋಬೇಕು. ಗೈಸ್, ನೀವು ಒಂದು ಹೇಳ್ತೀನಿ, ನಿಜವಾಗ್ಲೂ ನೀವು ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ತೀರಾ ಅಂದ್ರೆ ನಿಮ್ಮ ಲೈಫಲ್ಲಿ ಒಂದು ಹೇಳ್ಬಾರ್ದು. ಈಗ ನಾನು ಏನಾದ್ರೂ ನಿಮ್ಗೆ ಹೇಳ್ತೀನಿ ಅಲ್ವಾ, ಇದು ಮಿನಿಮಮ್ ಡಿಗ್ರಿ ಓದಿರ್ಬೇಕು ಈ ವರ್ಡ್ ಅರ್ಥ ಮಾಡ್ಕೊಳೋದಕ್ಕೆ. ಓಕೆನಾ? ಮೇ ಬಿ ನೀವು ಇಲ್ಲಿವರೆಗೂ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಯೂಟ್ಯೂಬ್ ತರ ಹೇಳ್ತಿದ್ದೀನಲ್ಲ ನಾನು, ಬಟ್ ಅಲ್ಲ, ನಿಜ ಹೇಳ್ತೀನಿ. ನೀವು ಯಾವ ತರ ಪರ್ಸನ್ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಬೇಕು ಅಂದ್ರೆ, ಮಚ್ಚ ನಾನು ನಿಮ್ಗೊಂದು ಹೇಳ್ತೀನಿ, ಅದು ಯಾರಿಗೂ ಹೇಳ್ಬೇಡ ಅನ್ನೋ ವರ್ಡ್ ನೀವು ಹೇಳ್ಬಾರ್ದು ಅವ್ರಿಗೆ. ಅಂತ ಅವ್ರನ್ನ ನೀವು ಪರಿಚಯ ಮಾಡ್ಕೊಂಡು ನೀವು ಫ್ರೆಂಡ್ ಮಾಡ್ಕೊಂಡ್ರೆ ನೀವು ಸೋ ಲಕ್ಕಿ. ಯಾಕಂದ್ರೆ ಆ ತರದವ್ರು ಸಿಗೋದು ತುಂಬಾ ಕಷ್ಟ, ಹೌದಲ್ಲ? ತುಂಬಾ ಕಷ್ಟ. ಆ ತರದವ್ರು ಸಿಗೋದು ಇಲ್ಲ, ನಾವು ಪರಿಚಯ ಆಗೋದಿಲ್ಲ. ಇನ್ ಕೇಸ್ ನಿಮ್ಗೇನ ಸಿಕ್ಕಿದ್ರೆ ನೀವು ತುಂಬಾ 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 ಲಕ್ಕಿ. ಸೀರಿಯಸ್ಲಿ ತುಂಬಾ ಲಕ್ಕಿ. ನೋಡಿ, ನಾವು ಮಾತಾಡೋಷ್ಟರಲ್ಲಿ ಅನ್ನ ಆಗೋಗ್ಬಿಟ್ಟಿದೆ. ಗ್ರೇಟ್. ಸಿಲಿಂಡರ್ ಆಫ್ ಮಾಡಲ್ಲ, ಮತ್ತೆ ಇದ್ರದೊಂದು ಟಾರ್ಚರ್ ಆಗುತ್ತೆ. ಮತ್ತೆ ಸಿಲಿಂಡರ್ ಆಫ್ ಮಾಡಿದ್ರು ಆನ್ ಮಾಡಿದ್ರು ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈಗ ಕಳ್ಸಿದೀನಿ ಆಲ್ರೆಡಿ. ನಾನು ಕಲ್ಸಿದ್ದು ಆಯ್ತು, ತಿಂದಿದ್ದು ಆಯ್ತು ಗೈಸ್. ಎಂತ ಗೊತ್ತಾ, ಅದು ಸ್ಟೋರೇಜ್ ಜಾಸ್ತಿ ಅಂತ ಬರ್ತಾ ಇದೆ. ಸುಮ್ನೆ ಐಫೋನ್ ಅಂತ ಹೇಳ್ತೀವಿ, ವೇಸ್ಟ್ ಅಪ್ಪ. ನನ್ನ ಹತ್ರ 1000 ಫೋಟೋಗಳು 1000 ಇದೆ, ಎಲ್ಲ ಡಿಲೀಟ್ ಮಾಡಿದೀನಿ. ನಾಲ್ಕು ಸ್ಟೋರೇಜ್ ಅಂತ ಬರುತ್ತೆ. ಸೊ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಈಗ ಇನ್ನೂ ಮಳೆ ಇನ್ನೂ ಜೋರಾಗ್ತಾ ಇದೆ. ಈಗ ಅದಕ್ಕೋಸ್ಕರನೇ ಏಂತಕ್ ತಂದಿದ್ದೀನಿ ಅದಂದ್ರೆ, ನೋಡಿ, ಐಸ್ ಕ್ರೀಮ್. ನನಗ್ ನೋಡ್ತಿದ್ರೇನೆ ಈ ಚಳಿಯಲ್ಲಿ ನಮ್ಗೆ ಯಾರಿದ್ದಾರೆ ಹೇಳಿ ಕರ್ಕೊಂಡು ಹೋಗೋದಕ್ಕೆ? ಯಾರು ಇಲ್ಲ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೋಸ್ಕರ ನಾವು ಈ ತರ ಎತ್ತಾಕಿದ್ರೆ ಹೋಗುತ್ತೆ ಅಲ್ಲ, ಈ ತರ ನಾವೇ
ಮನೆಯಲ್ಲಿ ತಗೊಬಂದು ಸ್ಟಾಕ್ ಇಟ್ಕೊಂಡು ಈ ತರ ಟೆರಸ್ ನೋಡಿ ವೆದರ್ ನೋಡ್ಕೊಂಡು ಐಸ್ ಕ್ರೀಮ್ ಎಷ್ಟು ತಿಂದ್ರು ಇನ್ನೂ ತಿನ್ಬೇಕು ಅನಿಸ್ತಾ ಇದೆ. ಬಟ್ ಸಾಕು. ಓಕೆನಾ? ಈಗ ಟೇಸ್ಟ್ ಮಾಡುವ ಸಮಯ ಬಂದಿದೆ. ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇನ್ನೂ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ವ್ಯೂಸ್ ಬರ್ತಿದೆ, ಫಾಲೋವರ್ಸ್, ಲೈಕ್, ಏನೋ ಸಬ್ಸ್ಕ್ರೈಬ್ ಬರ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ?